ಬೆಳಗ್ಗೆನೆ ದೇವಿರಮ್ಮನ್ ಬೆಟ್ಟ ಹತ್ತೋಣ ಅಂತ ಹೋದ್ರೆ ಪೊಲೀಸ್ ನಮ್ಗೆ ಬಿಡ್ಲೇ ಇಲ್ಲ ಹೋಗಕ್ಕೆ. ಹಾಯ್ ಗೈಸ್, ಬೆಳಿಗ್ಗೆ 3 ಗಂಟೆಗೆ ಟಿಟಿ ಹತ್ಕೊಂಡು ಬಾಳೆನೂರಿಂದ ದೇವಿರಮ್ಮನ್ ಬೆಟ್ಟ ಹೊರಟ್ವಿ. ಹಾಗೆ ಹೋಗ್ತಾ ಫ್ರೆಂಡ್ಸ್ ಎಲ್ಲ ಫುಲ್ ಜೋಶಲ್ಲಿ ಇದ್ರು. ಬೆಟ್ಟದ ಹತ್ರ ಹೋಗ್ತಾ ಪೊಲೀಸ್ ರೋಡ್ ನೇ ಬ್ಲಾಕ್ ಮಾಡಿದ್ರು. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಬಿಡ್ಲೇ ಇಲ್ಲ. ಕೇಳಿದ್ರೆ ಗೌರ್ಮೆಂಟ್ ಬಸ್ ಅಲ್ಲಿ ಹೋಗಿ ಅಂತ ಇದ್ರು, ಬಿಟ್ರೆ ಗಾಡಿನ ಬಿಡದೇ ಇಲ್ಲ ಅಂತ ಇದ್ರು. ನಮ್ ತರನೇ ತುಂಬಾ ಜನ ಗಾಡಿಲಿ ಬಂದಿದ್ರು. ಆಮೇಲೆ ಬಸ್ಸಿಗೆ ಕಾಯಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೂ ನಾವು ಶಾರ್ಟ್ ಕಟ್ ಅಲ್ಲೆಲ್ಲ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ಎಷ್ಟೇ ಶಾರ್ಟ್ ಕಟ್ ಅಲ್ಲಿ ಹೋದ್ರು ಪೊಲೀಸ್ ಲಾಸ್ಟ್ ವರೆಗೂ ಬಿಡ್ಲೇ ಇಲ್ಲ. ಹಾಗಾಗಿ ಎಲ್ಲರ ಹತ್ರನು ಡ್ರಾಪ್ ಕೇಳ್ಕೊಂಡು ಹೋದ್ವಿ. ಒಂದೇ ಬೈಕ್ ಅಲ್ಲಿ 4 ಜನ ಹೋಗೋ ಪರಿಸ್ಥಿತಿ ಬಂದಿತ್ತು ನಮ್ಗೆ. ಫೈನಲಿ ನಾವೆಲ್ಲರೂ ಬೆಟ್ಟದ ಹತ್ರ ಬಂದ್ವಿ. ಹಾಗೆ ಬಿಣ್ಗಕ್ಕೊಂದು ಕೈ ಮುಗ್ದು ಅಲ್ಲಿಂದ ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಹತ್ತಕ್ ಹೋಗುವಾಗ ಎಲ್ಲ ಫುಲ್ ಜೋಶಲ್ಲಿ ಇದ್ವಿ. ಹತ್ತದ ತುಂಬಾ ಜನ ಆದ್ರು. ಇಳಿಯೋರ್ಕಿಂತ ಹತ್ತವರೇ ಜಾಸ್ತಿ ಆಗಿದ್ರು. ಹಾಗೆ ಮೆಟ್ಲು ಹತ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಜನ ಮೆಟ್ಲು ಹತ್ತುತ್ತಿದ್ರಲ್ಲ ಅಂತ ಹೇಳ್ಬಿಟ್ಟು ತೋಟದ ರೋಡಲ್ಲಿ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ತೋಟದಲ್ಲಿ ಅಷ್ಟು ಕಷ್ಟಪಟ್ಟು ಹತ್ತುವಾಗ್ಲೇ ಅನಿಸ್ತು ಮೆಟ್ಲಲ್ಲಿ ಬಂದಿರೇನೆ ಚೆನ್ನಾಗಿತ್ತು ಅಂತ. ಕಷ್ಟಪಟ್ಟು ಬೆಟ್ಟದ ಹತ್ರ ಬಂದ್ವಿ. ಬೆಟ್ಟದ ಹತ್ರ ಬರುವಾಗ ಫುಲ್ ಬಿಸಿಲಿರೋದ್ರಿಂದ ಸುಸ್ತಾಗಿ ಹೋಗಿತ್ತು. ಹಾಗೆ ಹೋಗ್ತಾ ಹೋಗ್ತಾ ಲೈನ್ ಅಂತೂ ಫುಲ್ ಬ್ಲಾಕ್ ಆಗಿ ಹೋಗಿತ್ತು. ಸೈಡ್ ಇಂದ ನೋಡಿದ್ರೆ ಫುಲ್ ವ್ಯೂ ಅಂತೂ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಮೇಲ್ ಹತ್ತೋದ್ಮೇಲೆ ಮಿಸ್ಟ್ ಇರೋದ್ರಿಂದ ತುಂಬಾ ಸುಸ್ತೇನ್ ಆಗ್ಲಿಲ್ಲ. ಲೈನ್ ಫುಲ್ ನೋಡಂಗೆ ಇರ್ಲಿಲ್ಲ. ಫುಲ್ ಉದ್ದಕ್ಕೂ ಜನ ಇದ್ರು. ಎಲ್ಲ ಶಾರ್ಟ್ ಕಟ್ ಅಲ್ಲಿ ಹೋಗಿ ಹೋಗಿ ಒಂದು ರೋಡೇ ಆಗೋಗಿತ್ತು. ನಡಿಯಕ್ಕೆ ಕಷ್ಟ ಆಗ್ತಿತ್ತು. ಅದ್ರಲ್ಲಿ ಈ ತರ ಸೌದೆ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ರು. ಮೇಲ್ಗಡೆ ಹೋದ್ಮೇಲೆ ಸ್ವಲ್ಪ ಹಗ್ಗ ಸಪೋರ್ಟ್ ಇಟ್ಕೊಂಡು ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಮಳೆ ಬಂದಿರೋದ್ರಿಂದ ತುಂಬಾ ಜಾರ್ತಾ ಇತ್ತು. ಹತ್ರ ಬರುವಾಗ ಫುಲ್ ಒಂದ್ ಕಡೆಯಿಂದ ಜಾರ್ತಾ ಇದ್ರೆ ಇನ್ನೊಂದ್ ಕಡೆಯಿಂದ ಖುಷಿ ಆಗ್ತಾ ಇತ್ತು. ಫುಲ್ ಹತ್ರ ಬಂದ್ವಿ ಅಂತ. ಫೈನಲಿ ದೇವ್ರಿನ ದರ್ಶನ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಮಾಣಿಕ್ಯದಾರದ ಹತ್ರ ಬಂದ್ ನೋಡಿದ್ರೆ ಮಾಣಿಕ್ಯದಾರದ ಹತ್ರನೂ ಫುಲ್ ಇಳಿತಾ ಇದ್ರು ಜನ. ನಾವು ಕೆಳಗೆ ಇಳಿಯಕ್ ಸ್ಟಾರ್ಟ್ ಮಾಡಿದ್ವಿ. ಇಳಿಯುವಾಗ ಹತ್ತೋರ್ಕಿಂತ ಇಳಿಯೋರೆ ತುಂಬಾ ಜನ ಆಗೋಗಿದ್ರು. ಸ್ಟಾರ್ಟಿಂಗ್ ಹತ್ತುವಾಗ 13 ಜನ ಇದ್ವಿ. ಇಳಿಯುವಾಗ ಬರೀ 4 ಜನ ಆಗಿದ್ವಿ. ಎಲ್ಲ ಸಪರೇಟ್ ಆಗಿ ಹೋಗಿದ್ರು. ಮನುಷ್ಯರು ಅಲ್ದೇನೆ ನಾಯಿ ಸಹ ಬೆಟ್ಟ ಹತ್ತಿತ್ತು. ನಾಯಿ ಫುಲ್ ಸುಸ್ತಾಗಿ ಹೋಗಿತ್ತು. ಜೋಶಲ್ ಬೆಟ್ಟ ಹತ್ತವರೆಲ್ಲ ಇಳಿಯುವಾಗ ಹೀಗೆ ಇಳಿತಾ ಇದ್ರು. ಹಾಗೆ ನಾವು ಕೆಳಗೆ ಇಳಿಯುವಾಗಂತೂ ಫುಲ್ ಕಾಲೆಲ್ಲ ನೋವ್ತಾ ಇತ್ತು. ವಾಪಸ್ ಮನೆಗೆ ಬರುವಾಗ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ ಇದ್ದಿದ್ ಜೋಶು ವಾಪಸ್ ಬರ್ತಾ ಯಾರಿಗೂ ಇರ್ಲಿಲ್ಲ. ಫೈನಲಿ ಬಾಳೆಹಣ್ಣೂರ್ ಬಂತು. ಬಾಯ್ಸಿಗೆಲ್ಲ ಬಾಯ್ ಹೇಳಿ ಅಲ್ಲಿಂದ ಹೊರಟೆ. ಇಲ್ಲಿಗೆ ನನ್ನ ಮಿನಿಲಾಗ್ ಎಂಡ್ ಮಾಡ್ತೀನಿ ಗೈಸ್. ಬೈ ಬಾಯ್.